ಇದೊಂದು ಭಯಂಕರ ರೇರೆಸ್ಟ್ ವಿಡಿಯೋ. ಲೆಟ್ಸ್ ವಾಚ್ ಇಟ್ ಟುಗೆದರ್. ಪೊಲೀಸರು ಅಂತಂದ್ರೆ ಹಾಕೊಂಡು ಗುಮ್ತಾ ಇರ್ತಾರ ಗುರು ಅನ್ನೋ ತರದ ಜನರಲ್ ಪರ್ಸ್ಪೆಕ್ಟಿವ್ ಏನಿದೆ ಅಲ್ಲ, ಅದ್ರ ಹೊರತಾಗಿ ಯಾರಪ್ಪ ಇವರು ಇಷ್ಟು ಜನಸ್ನೇಹಿ, ಕಿಲ 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 ನಗ್ತಾ ಇದ್ದಾರೆ, ಎಷ್ಟು ಸಪೋರ್ಟಿವ್ ಇರಬಹುದು ಈ ಪೊಲೀಸರು ಅನ್ನೋ ತರದಲ್ಲಿ ನೀವೇನಾದ್ರೂ ಅನ್ಕೊಂಡಿದ್ರಿ ಅಂತಂದ್ರೆ ಶುಡ್ ಬಿ ಸಾರಿ ಮೈ ಫ್ರೆಂಡ್. ಯಾಕಂತಂದ್ರೆ ಇವರು ಯಾವ ಸಂದರ್ಭದಲ್ಲಿ ಈ ರೀತಿ ಸ್ಟ್ಯಾಂಡ್ ಅಪ್ ಕಾಮಿಡಿಯಲ್ಲೂ ಈ ರೀತಿಯಲ್ಲಿ ಜನ ನಗ್ತಾ ಇರೋದಿಲ್ಲ, ಆ ಮಟ್ಟದಲ್ಲಿ ಜೋಕನ್ನ ಕ್ರ್ಯಾಕ್ ಮಾಡಿ ಪ್ರೆಸ್ ಮೀಟ್ ನ ಮುಂದೆ ಕುತ್ಕೊಂಡಿದ್ರು ಅನ್ನೋದು ನಮ್ಗೆ ಅರ್ಥ ಆಯ್ತು ಅಂತಂದ್ರೆ ಇವರು ಪೊಲೀಸರು ಅನ್ನೋದನ್ನ ಪಕ್ಕಕ್ಕಿಡೋಣ, ಸಾಮಾನ್ಯ ಮನುಷ್ಯನಿಗೆ ಇರಬೇಕಾಗಿರುವಂತಹ ಹೃದಯ ಅನ್ನೋದಿರತ್ತಲ್ಲ ಅದು ಸಹ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಯಾಕೆಂತಂದ್ರೆ ಇವರು ಅಡ್ರೆಸ್ ಮಾಡ್ತಾ ಇರೋದು ತಮಿಳುನಾಡಿನಲ್ಲಿ ಮೊನ್ನೆ ಕೇವಲ 10 ವರ್ಷದ ಬಾಲಕಿಯನ್ನ ಬ್ರೂಟಲಿ ಅತ್ಯಾಚಾರಗೈದು ಆಕೆಯನ್ನ ಸಾಯಿಸಿಟ್ಟಿರುವಂತಹ ಡೀಟೇಲ್ಸ್ ಅನ್ನ ಕೊಡುವಂತಹ ಪ್ರೆಸ್ ಮೀಟ್ ನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಡಿಜಿಪಿ ಐಜಿಪಿ ಲೆವೆಲ್ ಅವರು, ಯಾಕೆಂತಂದ್ರೆ ಪ್ರೆಸ್ ಮೀಟ್ ಮಾಡೋರು ಹೈ ಲೆವೆಲ್ ನ ಅಫಿಷಿಯಲ್ಸ್ ಆಗಿರ್ತಾರೆ. ಅಂಥವರ ಬಿಹೇವಿಯರ್ ಇದು. ಈ ಕೆಲವು ಜನ ಹೇಳ್ಬಹುದು, ನೋಡ್ರಪ್ಪ ಈ ಪೊಲೀಸರು ಅಂತಂದ್ರೆ ಪಾಪ ಅವ್ರ ಜೀವನ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲವು ಸತಿ ಮಲಗೋಕ್ಕೂ ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ, ಊಟ ಮಾಡೋಕ್ಕೂ ಸಾಧ್ಯ ಇರಲ್ಲ. ಅಷ್ಟರ ಮಟ್ಟಿಗೆ ಆ ಕ್ರಿಮಿನಲ್ ಆಕ್ಟಿವಿಟೀಸ್, ಕ್ರಿಮಿನಲ್ಸ್ ನಡುವೆ ಡೀಲ್ ಮಾಡ್ತಾ ಇದ್ದು ಅವರ ಎಂಪತಿ ಕೋಶೆಂಟ್ ಅನ್ನೋದು, ಸಿಂಪತಿ ಅನ್ನೋದು ಸತ್ತೋಗಿರುತ್ತೆ. ಯಾಕೆಂತಂದ್ರೆ ದಿನಾ ಸಾಯೋರ್ಗೆ ಅಳೋರು ಯಾರು ಅನ್ನೋ ತರದಲ್ಲಿ ಹೇಳ್ಬಹುದು. ಫೇರ್. ಪೊಲೀಸರು ಅನ್ನೋದನ್ನ ಪಕ್ಕಕ್ಕಿಡೋಣ, 10 ವರ್ಷದ ಒಂದು ಪುಟಾಣಿ ಹುಡುಗಿಯನ್ನ ಒಬ್ಬ ವ್ಯಕ್ತಿ ಸಾಯಿಸ್ತಾನೆ ಅತ್ಯಾಚಾರ ಮಾಡಿ ಅಂತಂದ್ರೆ ಅದೇ ಇವರ ಮನೆಯಲ್ಲಿ ಆಗಿತ್ತು ಅಂತಂದ್ರೆ ಅದನ್ನ ಇಷ್ಟು ಕ್ಯಾಶುವಲ್ ಆಗಿ ತಗೊಳ್ತಾ ಇದ್ರ? ಒಂದು ಹೆಂಗಸಿದ್ದಾಳೆ ಅಲ್ಲಿ, ಹೆಂಗಸಿದ್ದು ಅವಳಿಗೆ ಆ 10 ವರ್ಷದ ಹುಡುಗಿಯಲ್ಲಿ ಅವಳ ಮುಖ ಕಾಣಿಸ್ಲಿಲ್ಲ ಅಂತಂದ್ರೆ ಅವಳು ಹೆಂಗಸು ಅಂತ ಕರೆಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ನನ್ನ ಪ್ರಕಾರ. ಇನ್ ಯಾರೆಲ್ಲ ಇರ್ತಾರಲ್ಲ ಸೋ ಕಾಲ್ಡ್ ಗಂಡಸರು ಅಂತ, ನಾನು ಅವ್ರನ್ನ ಷಂಡ್ರು ಅಂತ ಕರಿತೀನಿ ಆಯ್ತಾ. ಹೆಣ್ಣು ಮಕ್ಕಳು ಅಂತಂದ್ರೆ ಇದೇ ಬಟ್ಟೆ ಹಾಕೋಬೇಕು, ಹೀಗೆ ಬಟ್ಟೆ ಹಾಕೋಬೇಕು, ಸಂಸ್ಕಾರ ಸಂಸ್ಕೃತಿಯನ್ನ ತಲೆ ಮೇಲೆ ಇಟ್ಕೊಂಡು ನಡೀತಾ ಇರಬೇಕು, ಬೊಟ್ಟು ಇಟ್ಕೋಬೇಕು, ಬಳೆ ಇಟ್ಕೋಬೇಕು, ಅದ್ ಹಾಕೋಬೇಕು, ಇದು ಹಾಕೋಬಾರ್ದು ಅನ್ನೋ ತರದಲ್ಲಿ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇರ್ತಾರಲ್ಲ. ಇಲ್ಲಿ ಸತ್ತಿರೋದು 10 ವರ್ಷದ ಹುಡುಗಿ. 10 ವರ್ಷದ ಹುಡುಗಿ ಅದ್ ಯಾವ ತರದ ಬಟ್ಟೆಯನ್ನ ಹಾಕೊಂಡು ಅದು ಯಾರಿಗೆ ಉದ್ರೇಕವನ್ನ ಮಾಡೋಕ್ ಹೋಗಿದ್ಲು ಅಂತ ಅವಳು ಕೊಲೆಯಾದ್ದು, ಅವಳ ಮೇಲೆ ಅತ್ಯಾಚಾರ ಆಯ್ತು. ಅದ್ರ ಅರ್ಥ ಏನು ಅಂತಂದ್ರೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗೋದು ಅಥವಾ ಹೆಣ್ಮಕ್ಳನ್ನ ಡೌರಿ ಸಲುವಾಗಿ ಸಾಯಿಸೋದಿದೆ ಅಲ್ಲ, ದಿಸ್ ಇಸ್ ಸೋ ನಾರ್ಮಲಿ ಟೇಕನ್ ಇನ್ ಅವರ್ ಸೊಸೈಟಿ. ಅದೇ ಇದು ರಿವರ್ಸ್ ಆಯ್ತು ಅಂತಂದ್ರೆ, ಯಾವಾಗ ಒಂದು ಹೆಂಗಸು ಹನಿಮೂನ್ಗೆ ಹೋದಾಗ ಗಂಡನನ್ನ ಕೊಲೆ ಮಾಡಿದ್ಲು ಅಥವಾ ಅನೈತಿಕ ಸಂಬಂಧಕ್ಕೋಸ್ಕರ ಗಂಡನನ್ನ ಮರ್ಡರ್ ಮಾಡಿ ಬ್ಲೂ ಡ್ರಮ್ ಅಲ್ಲಿ ಇಟ್ಟಿದ್ಲು, ಆವಾಗ ಇಡೀ ಹೆಂಗಸರು ಕುಲಾನೇ ರಾಕ್ಷಸಿಯರ ಕುಲ ಅನ್ನೋ ತರದಲ್ಲಿ ಅದನ್ನ ಸೆನ್ಸೇಷನಲೈಸ್ ಮಾಡಿ ದೊಡ್ಡ ನ್ಯೂಸ್ ಮಾಡಿದ್ರಲ್ಲ, ದಟ್ ವಾಸ್ ಕ್ರಿಮಿನಲ್ ಆಕ್ಟಿವಿಟಿ ಓನ್ಲಿ. ಬಟ್ ನಾನು ಹೇಳ್ತಿರೋದು ಜನರಲೈಸ್ ಮಾಡ್ತಾ ಇರೋದಿದೆ ಅಲ್ಲ, ಎಕ್ಸೆಪ್ಷನ್ಸ್ ಅನ್ನ ದೊಡ್ಡ ಎಕ್ಸಾಂಪಲ್ ತರ ಮಾಡೋದು, ಅದೇ ಯಾವ್ದು ನಡಿಬಾರ್ದು ನಮ್ಮ ಸೊಸೈಟಿಯಲ್ಲಿ ಅದನ್ನ ನಾರ್ಮಲೈಸ್ ಮಾಡಿಕೊಂಡು ಕನಿಷ್ಠ ಪಕ್ಷ ಒಂದು ಸಿಂಪಥೆಟಿಕ್ ಮೈಂಡ್ ಸೆಟ್ ಕೂಡ ಇರಲ್ಲ ಅಂತಂದ್ರೆ ವಿ ಹ್ಯಾವ್ ಫೇಲ್ಡ್ ಆಸ್ ಅ ಸೊಸೈಟಿ.